ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಸಂಚಿಕೆ ಚಾನೆಲ್ಗೆ ನಿಮಗೆ ಸ್ವಾಗತ. ನೀವು ಆಲ್ರೆಡಿ ಪಾಸ್ಪೋರ್ಟ್ ಮಾಡಿಸಿದ್ದು ಆ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿದ್ರೆ ಅಥವಾ ಇನ್ನೇನು ಎಕ್ಸ್ಪೈರಿ ಆಗುತ್ತೆ ಅಂತ ಇದ್ರೆ ನೀವು ಆ ಪಾಸ್ಪೋರ್ಟ್ ರಿನ್ಯೂ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋನಲ್ಲಿ ಆನ್ಲೈನ್ನಲ್ಲಿ ಯಾವ ರೀತಿ ಪಾಸ್ಪೋರ್ಟ್ ರಿನ್ಯೂವಲ್ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡುವುದು ಎಂಬ ಮಾಹಿತಿ ಕೊಡ್ತೀನಿ. ಹಾಗೂ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ, ನಾರ್ಮಲ್ ಪಾಸ್ಪೋರ್ಟ್ ಹಾಗೂ ತತ್ಕಾಲ್ ಪಾಸ್ಪೋರ್ಟ್ ಕಾಸ್ಟ್ ಎಷ್ಟಾಗುತ್ತದೆ, ECR ಆ್ಯಂಡ್ ನಾನ್ ECR ಕ್ಯಾಟಗರಿ ಅಂದರೆ ಏನು, ಪೇಮೆಂಟ್ ಯಾವ ರೀತಿ ಮಾಡುವುದು, ಅಪಾಯಿಂಟ್ಮೆಂಟ್ ಯಾವ ರೀತಿ ಬುಕ್ ಮಾಡುವುದು, ಪಾಸ್ಪೋರ್ಟ್ ಸೇವಾ ಕೇಂದ್ರ ವಿಸಿಟ್ ಮಾಡುವಾಗ ಅನುಸರಿಸಬೇಕಾದ ಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ಹೊಸದಾಗಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅಥವಾ ಈಗ ಇರುವಂತಹ ಪಾಸ್ಪೋರ್ಟ್ನ ರಿನ್ಯೂ ಮಾಡಬೇಕು ಅಂತ ಇದ್ದರೆ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲೇ ಅಪ್ಲೈ ಮಾಡ್ಬೋದು. ನೀವು ಗೂಗಲ್ನಲ್ಲಿ ಪಾಸ್ಪೋರ್ಟ್ ಸೇವಾ ಅಂತ ಎಂಟರ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಮೊದಲನೇ ಲಿಂಕ್ ಏನು ನೋಡೋದಕ್ಕೆ ಸಿಗುತ್ತೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪಾಸ್ಪೋರ್ಟ್ ಸೇವಾ ಅಪ್ಲಿಕೇಶನನ್ನು ಆಕ್ಸೆಸ್ ಮಾಡ್ಬೋದು. ನೀವು ಹೊಸ ಯೂಸರ್ ಆಗಿದ್ದರೆ ಈ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನೀವು ಅಕೌಂಟನ್ನು ಹೊಂದಿದ್ದರೆ ಡೈರೆಕ್ಟ್ ಲಾಗಿನ್ ಮಾಡ್ಕೋಬಹುದು. ನಾನು ನಿಮಗೆ ಹೊಸದಾಗಿ ಯಾವ ರೀತಿಯಲ್ಲಿ ರಿಜಿಸ್ಟರ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಇಲ್ಲಿ ಮೊದಲು ನೀವು ಪಾಸ್ಪೋರ್ಟ್ ಆಫೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಹತ್ತಿರವಾದ ಊರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಹೆಸರು, ಸರ್ನೇಮ್, ಡೇಟ್ ಆಫ್ ಬರ್ತ್ ಹಾಗೂ ಇಮೇಲ್ ಐಡಿಯನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ನಿಮ್ಮ ಇಮೇಲನ್ನು ಲಾಗಿನ್ ಐಡಿ ಆಗಿ ಸೆಟ್ ಮಾಡಲು ಆಪ್ಷನ್ ಸಿಗುತ್ತೆ. ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ಲಾಗಿನ್ ಮಾಡುವಾಗ ನಿಮ್ಮ ಇಮೇಲ್ ಐಡಿ ನಿಮ್ಮ ಲಾಗಿನ್ ಐಡಿ ಆಗಿರುತ್ತೆ. ನೋ ಅಂತ ಸೆಲೆಕ್ಟ್ ಮಾಡಿದರೆ ನೀವೇ ಒಂದು ಲಾಗಿನ್ ಐಡಿಯನ್ನು ಎಂಟರ್ ಮಾಡಿ ಅದರ ಲಭ್ಯತೆಯನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಎಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇಮೇಲ್ ಐಡಿ ಲಾಗಿನ್ ಐಡಿ ಆಗಿರುತ್ತೆ. ಇದಾದ್ಮೇಲೆ ನೀವು ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಸೆಕ್ಯೂರಿಟಿ ರೀಸನ್ಗೋಸ್ಕರ ಒಂದು ಹಿಂಟ್ ಕ್ವಶನ್ ಮತ್ತೆ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮಗೆ ನೆನಪಿರುವ ಕ್ವಶನ್ ಅನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಆನ್ಸರನ್ನು ಎಂಟರ್ ಮಾಡಿ. ನೀವು ಪಾಸ್ವರ್ಡನ್ನು ಮರೆತರೆ ಈ ಸೆಕ್ಯೂರಿಟಿ ಕ್ವಶನ್ ಮೂಲಕ ನಿಮ್ಮ ಅಕೌಂಟ್ಗೆ ಲಾಗಿನ್ ಮಾಡ್ಕೋಬಹುದು. ಕೊನೆಯದಾಗಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದರೆ ನಿಮ್ಮ ಇಮೇಲ್ಗೆ ಒಂದು ಆಕ್ಟಿವೇಶನ್ ಮೇಲ್ ಬರುತ್ತೆ. ಸೊ ನನಗೆ ಈಗ ಆಕ್ಟಿವೇಶನ್ ಮೇಲ್ ಬಂದಿದೆ. ಇಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕನ್ನು ನಾನು ಕ್ಲಿಕ್ ಮಾಡಿ ನಮ್ಮ ಅಕೌಂಟ್ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಈ ಲಿಂಕ್ ಕೇವಲ ಸ್ವಲ್ಪ ದಿನಗಳವರೆಗೆ ಆಕ್ಟಿವ್ ಇರುತ್ತೆ. ನೀವು ಅಷ್ಟರ ಒಳಗಡೆ ನಿಮ್ಮ ಅಕೌಂಟನ್ನು ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಯೂಸರ್ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ನಾವು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಎಕ್ಸಿಸ್ಟಿಂಗ್ ಯೂಸರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ಐಡಿ, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ನೀವು ಲಾಗಿನ್ ಆದಮೇಲೆ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಥವಾ ರೀಇಶ್ಯೂ ಆಫ್ ಪಾಸ್ಪೋರ್ಟ್ ಅನ್ನುವ ಲಿಂಕ್ ಇರುತ್ತೆ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ಫಿಲ್ ದಿ ಅಪ್ಲಿಕೇಶನ್ ಫಾರ್ಮ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಟೈಪ್ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಹೊಸದಾಗಿ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಫ್ರೆಶ್ ಪಾಸ್ಪೋರ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ ರಿನ್ಯೂವಲ್ ಅಪ್ಲಿಕೇಶನ್ ಹಾಕ್ತಾ ಇರೋದ್ರಿಂದ ರೀಇಶ್ಯೂ ಆಫ್ ಪಾಸ್ಪೋರ್ಟ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಪಾಸ್ಪೋರ್ಟ್ ರೀಇಶ್ಯೂ ಆಗಬೇಕು ಅನ್ನೋದಕ್ಕೆ ಕಾರಣಗಳಿರುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನು ಚೇಂಜ್ ಮಾಡೋದಕ್ಕ, ಅಥವಾ ನಿಮ್ಮ ಪಾಸ್ಪೋರ್ಟ್ ಡ್ಯಾಮೇಜ್ ಆಗಿದೆಯಾ, ಅಥವಾ ಕಳೆದು ಹೋಗಿದೆಯಾ, ಅಥವಾ ಪಾಸ್ಪೋರ್ಟ್ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದೆಯಾ, ಈ ರೀತಿಯ ಆಪ್ಷನ್ಗಳಿರುತ್ತೆ. ಅದರಲ್ಲಿ ಯಾವ ಆಪ್ಷನ್ ಅಪ್ಲಿಕೇಬಲ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿ 3 ವರ್ಷ ಆಗಿದ್ದರೂ ಕೂಡ ನೀವು ರೀಇಶ್ಯೂ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ಅದೇ 3 ವರ್ಷ ಮೀರಿದ್ದರೆ ಆಗ ನೀವು ಹೊಸದಾಗಿ ಫ್ರೆಶ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಾನಿಲ್ಲಿ ವ್ಯಾಲಿಡಿಟಿ ಎಕ್ಸ್ಪೈರ್ಡ್ ವಿದಿನ್ 3 years ಆರ್ ಡ್ಯೂ ಟು ಎಕ್ಸ್ಪೈರಿ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಲು ಇನ್ನೂ 1 ತಿಂಗಳಿದೆ. ನಿಮ್ಮ ಪಾಸ್ಪೋರ್ಟ್ ಎಕ್ಸ್ಪೈರಿ ಡೇಟ್ನ 1 ವರ್ಷ ಮುಂಚಿತವಾಗಿಯೂ ನೀವು ರಿನ್ಯೂವಲ್ಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ನಾರ್ಮಲ್ ಹಾಗೂ ತತ್ಕಾಲ್ ಅಪ್ಲಿಕೇಶನ್ ಹಾಕಲು ಆಪ್ಷನ್ ಸಿಗುತ್ತೆ. ನಾವಿಲ್ಲಿ ನಾರ್ಮಲ್ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ನಿಮಗೆ ಬೇಗನೆ ಪಾಸ್ಪೋರ್ಟ್ ಬೇಕಿದ್ದಲ್ಲಿ ತತ್ಕಾಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಆದರೆ ಅದಕ್ಕೆ ಚಾರ್ಜಸ್ ಸ್ವಲ್ಪ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ನೀವು ಬುಕ್ಲೆಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ 36 ಪೇಜಸ್ ಮತ್ತು 60 ಪೇಜಸ್ನ ಆಪ್ಷನ್ ಇರುತ್ತೆ. ನೀವು ಫ್ರೀಕ್ವೆಂಟ್ ಆಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ರೆ 60 ಪೇಜಸ್ ತಗೋಬಹುದು. ಇಲ್ಲ ಅಂತಾದರೆ 36 ಪೇಜಸ್ ಸಾಕಾಗುತ್ತೆ. 36 ಪೇಜಸ್ನ ನಾರ್ಮಲ್ ಪಾಸ್ಪೋರ್ಟ್ ಅಪ್ಲೈ ಮಾಡಲು 1500 ರೂಪಾಯಿ ಆಗುತ್ತೆ. ಅದೇ 60 ಪೇಜಸ್ನ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಲು 2000 ಆಗುತ್ತೆ. ಅದಲ್ಲದೆ ನೀವು ತತ್ಕಾಲ್ ಆಪ್ಷನ್ ಸೆಲೆಕ್ಟ್ ಮಾಡಿದಲ್ಲಿ ಅಡಿಷನಲ್ ಆಗಿ 2000 ಕೊಡಬೇಕಾಗತ್ತೆ. ಹಾಗೂ ಮೈನರ್ಸ್ಗಳಿಗೆ 36 ಪೇಜಸ್ನ ಪಾಸ್ಪೋರ್ಟ್ಗೆ 1000 ಆಗುತ್ತೆ. ತತ್ಕಾಲ್ ಆದಲ್ಲಿ ಎಕ್ಸ್ಟ್ರಾ 2000 ಕೊಡಬೇಕಾಗತ್ತೆ. ಇನ್ ಕೇಸ್ ನೀವು ಈಗ ಇರುವ ನಿಮ್ಮ ಪಾಸ್ಪೋರ್ಟ್ ಕಳೆದು ಹೋದಲ್ಲಿ 36 ಪೇಜಸ್ಗೆ 3000 ಹಾಗೂ 60 ಪೇಜಸ್ಗೆ 3500 ಆಗುತ್ತೆ. ತತ್ಕಾಲ್ ಆದಲ್ಲಿ ಎಕ್ಸ್ಟ್ರಾ 2000 ಕೊಡಬೇಕಾಗತ್ತೆ. ಬುಕ್ಲೆಟ್ ಟೈಪ್ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಿಮ್ಮ ಪಾಸ್ಪೋರ್ಟ್ನಲ್ಲಿ ಇರುವ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕು. ನಿಮ್ಮ ನೇಮ್, ಸರ್ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಮೆರಿಟಲ್ ಸ್ಟೇಟಸ್, ಪ್ಯಾನ್ ಹಾಗೂ ವೋಟರ್ ಐಡಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು.
ಇಲ್ಲಿ ನಿಮಗೆ ಅಲಿಯಾಸ್ ನೇಮ್ ಇದೆಯಾ ಅಂತ ಒಂದು ಆಪ್ಷನ್ ಇದೆ. ನೀವು ಬೇರೆ ಯಾವುದಾದ್ರೂ ಹೆಸರನ್ನು ಹೊಂದಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅಲಿಯಾಸ್ ನೇಮ್ ಎಂಟರ್ ಮಾಡಿ. ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಹೆಸರನ್ನ ನೀವು ಚೇಂಜ್ ಮಾಡ್ಕೊಂಡಿದ್ರೆ ಅದನ್ನ ಎಂಟರ್ ಮಾಡೋದಕ್ಕೆ ಕೂಡ ಆಪ್ಷನ್ ಇದೆ. ಹಾಗೆ ನೀವು ಮೊದಲು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದಾಗ ನೀವು ಬ್ಯಾಚುಲರ್ ಆಗಿದ್ದು ಈಗ ರೀಅಪ್ಲೈ ಮಾಡುವಾಗ ನಿಮಗೆ ಮದುವೆ ಆಗಿದ್ದಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಅನ್ನ ಮ್ಯಾಂಡೇಟರಿ ಆಗಿ ಅಪ್ಡೇಟ್ ಮಾಡಬೇಕು. ಹಾಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸಹ ಪಾಸ್ಪೋರ್ಟ್ ಆಫೀಸ್ ವಿಸಿಟ್ ನ ವೇಳೆ ಕೊಂಡೊಯ್ಯಬೇಕು. ನಿಮ್ಮ ಬಳಿ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲದಿದ್ದಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ ನಲ್ಲಿ ಅವೈಲೇಬಲ್ ಇದೆ. ಆ ನಂತರ ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪ್ ಅನ್ನು ಕೂಡ ಮೆನ್ಷನ್ ಮಾಡಬೇಕು. ಹಾಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಗಂಡ ಅಥವಾ ಹೆಂಡತಿ ಗವರ್ಮೆಂಟ್ ವರ್ಕರ್ ಆಗಿದ್ದಲ್ಲಿ ಇಲ್ಲಿ ಎಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲದಿದ್ದಲ್ಲಿ ನೋ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ನಾನ್ ಇಸಿಆರ್ ಕೆಟಗರಿ ಆಪ್ಷನ್ ಅವೈಲೇಬಲ್ ಇರುತ್ತೆ. ನೀವು 10th ಪಾಸ್ ಆಗಿದ್ದಲ್ಲಿ ನಾನ್ ಇಸಿಆರ್ ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕು. ಆಗ ಎಸ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ 10th ಪಾಸ್ ಆಗದೆ ಹೋದಲ್ಲಿ ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಸಿಆರ್ ಕೆಟಗರಿಯಲ್ಲಿ ಅಪ್ಲೈ ಮಾಡಿದಾಗ ಅಂದರೆ ನೀವು SSLC ಪಾಸ್ ಆಗದೇ ಇದ್ದಲ್ಲಿ ಬೇರೆ ದೇಶಕ್ಕೆ ಹೋದಾಗ ಏರ್ಪೋರ್ಟ್ ನಲ್ಲಿ ನಿಮಗೆ ಇಮಿಗ್ರೇಷನ್ ಕಂಪಲ್ಸರಿ ಆಗಿರುತ್ತದೆ. ಹಾಗೆ ನಿಮ್ಮ ಬಳಿ ಆಧಾರ್, ವೋಟರ್ ಐಡಿ, ಪ್ಯಾನ್ ಇದ್ದಲ್ಲಿ ಆ ಐಡಿ ನಂಬರ್ ಎಂಟರ್ ಮಾಡಿ. ಎಲ್ಲಾ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ನೀವು ಎಂಟರ್ ಮಾಡಿದ ಡೀಟೇಲ್ಸ್ ಸರಿ ಇದೆಯೇ ಎನ್ನುವಂತ ಆಯ್ಕೆ ಇರುತ್ತದೆ. ಎಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನು ಸೇವ್ ಮಾಡಿಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ಗಂಡ ಅಥವಾ ಹೆಂಡತಿಯ ಡೀಟೇಲ್ಸ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ಮತ್ತೆ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ವಿಳಾಸ ಮತ್ತು ಇತರೆ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಆಪ್ಷನ್ ಸೆಲೆಕ್ಟ್ ಮಾಡುವ ಆಪ್ಷನ್ ಲಭ್ಯವಿದ್ದು ನಿಮ್ಮ ವಿಳಾಸ ಯಾವ ಪೊಲೀಸ್ ಸ್ಟೇಷನ್ ನ ವ್ಯಾಪ್ತಿಗೆ ಬರುತ್ತದೆ ಎಂದು ತಿಳಿದುಕೊಂಡು ಆ ಪೊಲೀಸ್ ಸ್ಟೇಷನ್ ಆಯ್ದುಕೊಳ್ಳಿ. ಪ್ರತಿ ಬಾರಿ ನೀವು ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಫಿಲ್ ಮಾಡಿದ ಡೀಟೇಲ್ಸ್ ಸೇವ್ ಆಗುತ್ತದೆ. ಕಾರಣಾಂತರಗಳಿಂದ ಇಂಟರ್ನೆಟ್ ನಲ್ಲಿ ಏನಾದರೂ ತೊಂದರೆ ಆದಲ್ಲಿ ಇಲ್ಲಿವರೆಗೂ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಇರುತ್ತೀರೋ ಆ ಸ್ಟೆಪ್ ಇಂದ ಡೀಟೇಲ್ಸ್ ಫಿಲ್ ಮಾಡುವುದನ್ನ ಮುಂದುವರೆಸಬಹುದು. ಕೊನೆಯಲ್ಲಿ ಪರ್ಮನೆಂಟ್ ಅಡ್ರೆಸ್ ಅವೈಲೇಬಲ್ ಅನ್ನುವಂತ ಆಪ್ಷನ್ ಅವೈಲೇಬಲ್ ಇದೆ. ಸೊ ಅಲ್ಲಿ ನೀವು ಎಸ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಮೇಲೆ ನೀವು ನಮೂದಿಸಿರುವ ವಿಳಾಸ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹೌದೋ ಅಲ್ಲೋ ಅಂತ ಆಯ್ಕೆ ಬರುತ್ತೆ. ಪರ್ಮನೆಂಟ್ ಅಡ್ರೆಸ್ ಆಗಿದ್ದಲ್ಲಿ ಎಸ್ ಕ್ಲಿಕ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಬೇರೆ ಆದಲ್ಲಿ ನೋ ಸೆಲೆಕ್ಟ್ ಮಾಡಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಅನ್ನು ಸೇವ್ ಮಾಡಿ. ಈ ಬಾರಿ ನಿಮಗೆ SMS ಅಪ್ಡೇಟ್ ಬೇಕೇ ಎನ್ನುವ ಆಪ್ಷನ್ ಲಭ್ಯವಿರುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟೆಪ್ ನಲ್ಲಿ ನೀವೊಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನಿಮ್ಮ ಯಾವುದೇ ಫ್ಯಾಮಿಲಿ ಮೆಂಬರ್ನ ಹೆಸರು, ವಿಳಾಸ, ಮೊಬೈಲ್ ನಂಬರ್, ಇಮೇಲ್ ಐಡಿಯನ್ನ ನಮೂದಿಸಬಹುದು. ಮತ್ತೆ ಡೀಟೇಲ್ ಸೇವ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಿಮ್ಮ ಎಕ್ಸ್ಪೈರಿ ಆಗದೇ ಇರುವ ಅಥವಾ ಆಗಿರುವ ಪಾಸ್ಪೋರ್ಟ್ ನ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ಪೋರ್ಟ್ ನಂಬರ್, ಇಶ್ಯೂ ಡೇಟ್, ಎಕ್ಸ್ಪೈರಿ ಡೇಟ್, ಯಾವ ಊರಿನಲ್ಲಿ ಪಾಸ್ಪೋರ್ಟ್ ಇಶ್ಯೂ ಆಗಿತ್ತು ಹಾಗೂ ಫೈಲ್ ನಂಬರ್ ನ ಎಂಟರ್ ಮಾಡಬೇಕು. ಫೈಲ್ ನಂಬರ್ ಕೂಡ ಪಾಸ್ಪೋರ್ಟ್ ನಲ್ಲಿ ಲಭ್ಯವಿರುತ್ತೆ. ನಿಮ್ಮ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯೇ ಅನ್ನುವ ಆಪ್ಷನ್ ಬರುತ್ತದೆ. ನೀವು ಉನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ನಿಮಗೆ ದೊರಕಿರುತ್ತದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಇಲ್ಲದೆ ಇದ್ದರೆ ಡೀಟೇಲ್ಸ್ ನಾಟ್ ಅವೈಲೇಬಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಈ ಮುಂಚೆ ನೀವು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದು ನಿಮಗೆ ಪಾಸ್ಪೋರ್ಟ್ ಇಶ್ಯೂ ಆಗದೇ ಇದ್ದಲ್ಲಿ ಅದನ್ನು ಕೂಡ ಇಲ್ಲಿ ನಮೂದಿಸಬೇಕಾಗುತ್ತದೆ. ಪಾಸ್ಪೋರ್ಟ್ ರಿಜೆಕ್ಟ್ ಆಗದೇ ಇದ್ದಲ್ಲಿ ನೋ ಸೆಲೆಕ್ಟ್ ಮಾಡಿ ಡೀಟೇಲ್ ಸೇವ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಸ್ಟೆಪ್ ನಲ್ಲಿ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇದೆಯೇ ಅನ್ನುವಂತ ಆಪ್ಷನ್ ಬರುತ್ತದೆ. ಹಾಗೆ ನಿಮಗೆ ಯಾವುದಾದರೂ ವಿದೇಶಿ ಪೌರತ್ವ ಇದ್ದರೆ ಅದರ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಸೊ ನನ್ನ ಕೇಸ್ ನಲ್ಲಿ ಈ ರೀತಿಯ ಯಾವುದೇ ಸಂದರ್ಭಗಳಿಲ್ಲದಿರುವುದರಿಂದ ಎಲ್ಲದಕ್ಕೂ ನೋ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ನೀವು ಈ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಸರಿಯಾದ ಆಯ್ಕೆಗಳನ್ನು ಸೆಲೆಕ್ಟ್ ಮಾಡಿ. ಮತ್ತೆ ಅಪ್ಲಿಕೇಶನ್ ಸೇವ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್ ವೆರಿಫೈ ಮಾಡುವಂತ ಆಪ್ಷನ್ ಸಿಗುತ್ತೆ. ನೀವು ಎಂಟರ್ ಮಾಡಿರೋ ಡೀಟೇಲ್ಸ್ ಸರಿಯಾಗಿದೆ ಅಂತ ಚೆಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏಜ್ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಏಜ್ ಪ್ರೂಫ್ ಗಾಗಿ ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಬರ್ತ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್ ಈ ರೀತಿಯ ಡಾಕ್ಯುಮೆಂಟ್ಸ್ ಗಳನ್ನು ಸೆಲೆಕ್ಟ್ ಮಾಡಬಹುದು. ಹಾಗೆ ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಆಧಾರ್, ಬ್ಯಾಂಕ್ ಪಾಸ್ಪೋರ್ಟ್, ಬ್ಯಾಂಕ್ ಪಾಸ್ಬುಕ್, ಬರ್ತ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್ ಇತರೆ ಡಾಕ್ಯುಮೆಂಟ್ಸ್ ಗಳನ್ನು ಸೆಲೆಕ್ಟ್ ಮಾಡಬಹುದು. ನಿಮ್ಮ ಪಾಸ್ಪೋರ್ಟ್ ಡ್ಯಾಮೇಜ್ ಅಥವಾ ಕಳೆದು ಹೋದಲ್ಲಿ
ಕಡ್ಡಾಯವಾಗಿ ನೀವು ಅಫಿಡವಿಟ್ ಸಲ್ಲಿಸಬೇಕಾಗುತ್ತದೆ. ನೀವು ನಿಮ್ಮ ಪ್ಲೇಸ್, ಅಪ್ಲೈ ಮಾಡುತ್ತಿರುವ ಡೇಟ್ ಎಂಟರ್ ಮಾಡಿ ಐ ಅಗ್ರಿ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಸೇವ್ ಮಾಡಿಕೊಳ್ಳಿ. ಸೊ ನೀವು ಇಲ್ಲಿಯವರೆಗೂ ಎಂಟರ್ ಮಾಡಿರೋ ಡೀಟೇಲ್ಸ್ ಲಭ್ಯವಿರುತ್ತದೆ. ಎಲ್ಲವನ್ನು ವೆರಿಫೈ ಮಾಡಿ ಫಾರ್ಮ್ ಸಬ್ಮಿಟ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತದೆ. ನೆಕ್ಸ್ಟ್ ನೀವು ಪಾಸ್ಪೋರ್ಟ್ ಕೇಂದ್ರಕ್ಕೆ ಹೋಗಿ ಡಾಕ್ಯುಮೆಂಟ್ ವೆರಿಫೈ ಮಾಡಲು ಅಪಾಯಿಂಟ್ಮೆಂಟ್ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸೊ ಈ ಒಂದು ಸ್ಟೆಪ್ ನಲ್ಲಿ ನಾನು ಮತ್ತೆ ಹೋಮ್ ಪೇಜ್ಗೆ ಹೋಗಿ ನಾವು ಇಲ್ಲಿಯವರೆಗೂ ಸೇವ್ ಮಾಡಿದ ಡೀಟೇಲ್ಸ್ ಅನ್ನು ಬಳಸಿ ನಮ್ಮ ಅಪ್ಲಿಕೇಶನ್ ಅನ್ನು ಯಾವ ರೀತಿ ಕಂಟಿನ್ಯೂ ಮಾಡಬಹುದು ಅಂತ ತೋರಿಸಿಕೊಡ್ತೀನಿ. ಇಲ್ಲಿ ವ್ಯೂ ಸೇವ್ಡ್ ಆರ್ ಸಬ್ಮಿಟೆಡ್ ಅಪ್ಲಿಕೇಶನ್ ಆಪ್ಷನ್ ಲಭ್ಯವಿರುತ್ತೆ. ಇದರಲ್ಲಿ ನೀವು ಇತ್ತೀಚೆಗೆ ಭರ್ತಿ ಮಾಡಿದ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಮುಂದುವರೆಸಲು ಅಥವಾ ಅಪಾಯಿಂಟ್ಮೆಂಟ್ ಅನ್ನು ಪಡೆದು ಪೇಮೆಂಟ್ ಮಾಡಲು ಇಲ್ಲಿ ರಿಸಿಪ್ಟ್ ಗಳನ್ನು ಡೌನ್ಲೋಡ್ ಮಾಡಲು ಆಯ್ಕೆಗಳಿರುತ್ತವೆ. ನಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡುವ ಸ್ಟೆಪ್ ನಲ್ಲಿ ನಿಲ್ಲಿಸಿದ್ದರಿಂದ ಪೇಮೆಂಟ್ ಅಂಡ್ ಅಪಾಯಿಂಟ್ಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಪೇ ಅಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ನಾನು. ನಿಮಗೆ ಇಲ್ಲಿ ಸಾಕಷ್ಟು ಪಾಸ್ಪೋರ್ಟ್ ಆಫೀಸ್ಗಳ ಡೀಟೇಲ್ಸ್ ನೋಡಲು ಸಿಗುತ್ತದೆ. ನಿಮ್ಮ ಹತ್ತಿರದ ಪಾಸ್ಪೋರ್ಟ್ ಆಫೀಸ್ ಅನ್ನು ಸೆಲೆಕ್ಟ್ ಮಾಡಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾವು 36 ಪುಟಗಳ ನಾರ್ಮಲ್ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿರುವುದರಿಂದ 1500 ಮೊತ್ತವನ್ನು ಪಾವತಿಸಬೇಕಾಗುತ್ತದೆ. ಅದಕ್ಕೂ ಮೊದಲು ಅಪಾಯಿಂಟ್ಮೆಂಟ್ ಡೇಟ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಆಯ್ಕೆ ಮಾಡಿರುವ ಪಾಸ್ಪೋರ್ಟ್ ಆಫೀಸ್ ನಲ್ಲಿ ಅಪಾಯಿಂಟ್ಮೆಂಟ್ ಪಡೆಯಲು ಲಭ್ಯವಿರುವ ಮುಂದಿನ ದಿನಾಂಕಗಳು ಹಸಿರು ಬಣ್ಣದಲ್ಲಿ ನೋಡಲು ಸಿಗುತ್ತದೆ. ನಿಮಗೆ ಸೂಕ್ತವಾದ ದಿನಾಂಕವನ್ನು ಸೆಲೆಕ್ಟ್ ಮಾಡಿ ಪೇ ಅಂಡ್ ಬುಕ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೀವು ದಿನಾಂಕವನ್ನು ಮಾತ್ರ ಸೆಲೆಕ್ಟ್ ಮಾಡಬಹುದು, ಸಮಯದ ಆಯ್ಕೆಯ ಆಪ್ಷನ್ ಇರುವುದಿಲ್ಲ. ಮುಂದಿನ ಸ್ಟೆಪ್ ನಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ನಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ಹಣವನ್ನು ಪಾವತಿಸಬಹುದು. ನಾನು ಇಲ್ಲಿ UPI ಆಪ್ಷನ್ ಆಯ್ಕೆ ಮಾಡ್ತಾ ಇದ್ದೇನೆ. UPI ID ಅಥವಾ QR ಕೋಡ್ ಬಳಸಿ ನೀವು ಪೇಮೆಂಟ್ ಮಾಡಬಹುದು. ನಾನು ಇಲ್ಲಿ QR ಕೋಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಬರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಸೊ ನಿಮ್ಮ ಪೇಮೆಂಟ್ ಸಕ್ಸಸ್ ಆದಲ್ಲಿ ಈ ರೀತಿಯ ಮೆಸೇಜ್ ನೋಡಲು ಸಿಗುತ್ತದೆ. ಹಾಗೆ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತದೆ. ಇದನ್ನು ನೀವು ಬೇಕಿದ್ದಲ್ಲಿ ನಿಮ್ಮ ಪೇಮೆಂಟ್ ಟ್ರ್ಯಾಕ್ ಮಾಡಲು ಬಳಸಬಹುದು. ಪೇಮೆಂಟ್ ಮುಗಿದ ನಂತರ ನಿಮಗೆ ಅಪಾಯಿಂಟ್ಮೆಂಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಬುಕ್ ಎನ್ನುವಂತ ಸಂದೇಶ ಬರುತ್ತದೆ. ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್, ಅಪಾಯಿಂಟ್ಮೆಂಟ್ ಡೇಟ್, ಅಪಾಯಿಂಟ್ಮೆಂಟ್ ಟೈಮ್ ಎಲ್ಲ ಮಾಹಿತಿ ಇರುತ್ತದೆ. ಈ ಅಪ್ಲಿಕೇಶನ್ ಅನ್ನು ನೀವು ಬೇಕಿದ್ದಲ್ಲಿ ಪ್ರಿಂಟ್ ಮಾಡಬಹುದು ಅಥವಾ ಗೆಟ್ ಅಪಾಯಿಂಟ್ಮೆಂಟ್ SMS ಕ್ಲಿಕ್ ಮಾಡಿದರೆ ನಿಮಗೆ ಅಪಾಯಿಂಟ್ಮೆಂಟ್ ಮೆಸೇಜ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತದೆ. ಅದನ್ನು ಕೂಡ ನೀವು ಅಪಾಯಿಂಟ್ಮೆಂಟ್ ನ ದಿನ ರೆಫರೆನ್ಸ್ ಗಾಗಿ ಬಳಸಬಹುದು. ನಿಮ್ಮ ಬಳಿ ಪ್ರಿಂಟರ್ ಇಲ್ಲದಿದ್ದಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಟಿನೇಷನ್ ಅನ್ನುವ ಆಪ್ಷನ್ ನಲ್ಲಿ ಸೇವ್ ಆಸ್ PDF ಆಯ್ಕೆ ಮಾಡಿ. PDF ಫಾರ್ಮ್ಯಾಟ್ ನಲ್ಲಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಇದನ್ನು ಸೇವ್ ಮಾಡಿಕೊಳ್ಳಬಹುದು. ಅಪಾಯಿಂಟ್ಮೆಂಟ್ ಸಮಯಕ್ಕೂ 15 ರಿಂದ 30 ನಿಮಿಷ ಬೇಗ ಪಾಸ್ಪೋರ್ಟ್ ಆಫೀಸ್ಗೆ ಹೋಗುವುದು ತುಂಬಾ ಒಳ್ಳೆಯದು. ಸೊ ನಾನು ನಿಮಗೆ ಪಾಸ್ಪೋರ್ಟ್ ರಿನ್ಯೂವಲ್ ಹೇಗೆ ಮಾಡುವುದು ಅಂತ ಕೊಟ್ಟ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಲ್ಲೂ ನನ್ನ ಚಾನೆಲ್ ಅನ್ನು ಹಂಚಿಕೊಳ್ಳಿ. ಥ್ಯಾಂಕ್ ಯು.